ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. 10 ದಿನದಿಂದ ಕರೆಂಟ್ ಇಲ್ಲ, ಯಲಗಟ್ಟ ರೈತರ ಆಕ್ರೋಶ. ಲಿಂಗಸಗೂರು ತಾಲೂಕಿನ ಯಲಗಟ್ಟ ಗ್ರಾಮದಲ್ಲಿ ಕಳೆದ 10 ದಿನಗಳಿಂದ ವಿದ್ಯುತ್ ಸ್ಥಗಿತಗೊಂಡಿದ್ದು ಮುಂಗಾರು ಬಿತ್ತನೆಗೆ ತೀವ್ರ ತೊಂದರೆಯಾಗಿದೆ. ಲೈನ್ಮನ್ ಚನ್ನಬಸವ ಫೋನ್ ಸ್ವೀಕರಿಸುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮದ ರೈತರು ಮಂಗಳವಾರ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನೆ ವಿಭಾಗ ಗೂವಿ ಕಂನಿ ಲಿಂಗಸಗೂರು ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಕೂಡಲೇ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಲೈನ್ಮನ್ ಚನ್ನಬಸವರವರನ್ನು ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಬೇರೆಯವರನ್ನು ನೇಮಿಸಬೇಕು. 2-3 ದಿನದಲ್ಲಿ ಸಮಸ್ಯೆ ಬಗೆಹರಿಯದಿದ್ದರೆ ಹಟ್ಟಿ ಬೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಧರಣಿ ನಡೆಸುತ್ತೇವೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಯ್ಯ, ಹಂಪಯ್ಯ, ಸದಾಂ ಕೃಷ್ಣ, ಸಲೀಂ, ಲಕ್ಷ್ಮೀಕಾಂತ, ಮೊಹಮ್ಮದ್ ಹುಸೇನ್, ದೌಲತ್ ಸಾಬ್ ಸೇರಿದಂತೆ ಕೆಆರ್ಎಸ್ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್. ಸಮಸ್ಯೆ ಆದ್ರೆ ಯಾರು ನಾವು ನಿಮ್ಮನ್ನಲ್ಲ, ನಿಮ್ಮ ಇಲಾಖೆದವ್ರು ರಾತ್ರಿ ಏನೋ ಹೆಚ್ಚಿಗೆ ಮಳೆ ಸ್ಟಾರ್ಟ್ ಆಯ್ತು, ಏನಾಯ್ತು ರಾತ್ರಿ ಎಲ್ಲ ಇರ್ತೀವಿ. ನಿಮ್ಮವ್ರು ಏನು ಮಾಡ್ತಾರೆ ಗೊತ್ತನ್ರಿ, ಈಗ 24x7 ನೀರು ಹಾಕಿದ್ದಾರೆ, ಕರೆಂಟ್ ಹೋಯ್ತಾ ಆಯ್ತು, 3 ಗಂಟೆಗೆ 4 ಗಂಟೆಗೆ ಫೋನ್ ಮಾಡ್ತಾರೆ. ಕರೆಂಟ್ ಹಾಕಿತ್ತಂದ್ರೆ ಮಾಡ್ಕೊಡ್ತೀವಿಲ್ಲ ಅನ್ನಂಗಿಲ್ಲ. ನಿಮ್ಮವ್ರದ್ದು ಹಂಗೆ ಎಲ್ಗ ರೋಡಲ್ ಬಂಡದಲ್ಲಿ ಹೆಂಗಿದೆ ಅಂದರೆ, ನನ್ನಲ್ಲಿದಾವೆ ರೆಕಾರ್ಡ್ 3 ಗಂಟೆಗೆ 2 ಗಂಟೆಗೆ ಅದು ಮಾಡ್ತಾರೆ. ನಾ ಏನು ಹೇಳೋದವ್ರಿಗೆ, ಅಲ್ಲೇ 24x7 ಐಕೆಲಿಲ್ಲ, ಇಲ್ಲೇ ಅದ ಹಟ್ಟಿ ಐತಿ, ಇಲ್ಲಿ ಐತಿ, ಮುದ್ಗಲ್ನಲ್ಲಿ ಐತಿ, ಅಲ್ಲಿ ಕೇಳ್ಬೋದು. ಅಲ್ಲಿ ಕೇಳಿ ನಾವು ಎಬ್ಬಿಸಿ ಓಡಿಸ್ತೀವಿ ಅವ್ರಿಗೆ. ನಿಮ್ಮಲ್ಲಿ ಇರಂಗಿಲ್ಲ ರೀ, ಬೆಳಿಗ್ಗೆ ಮಾತಾಡ್ರಿ ಅಂಥವು, ರಾತ್ರಿ ಮಾಡಿ ನಮಗೂ ನೀತಿ ವೇಸ್ಟು, ನಿಮಗೂ ವೇಸ್ಟು. ನನ್ನ ಮಕ್ಕಳು ಅಂದ್ರಿ, ನನಗೆ ಹಂಗೈತಿ ಹಿಂಗೈತಿ ಅಂತ ಇದ್ರೆ ಮಾಡ್ಕೊಳೋಣ. ಅದೇನೈತೆ, ನಂದಿ ಏರಿಯಾ ಅದು, ಹಟ್ಟಿಯಿಂದ ಯಲಗಟ್ಟ ದಾಟಿ ಇದ್ರ ಥರ ಹೋಗುತ್ತೆ, ದೇವಸ್ಥಾನ ಈ ಕಡೆ ಹೋಗುತ್ತೆ, ಅದು ಕೋಟಾ ಕಡೆ ಅದು. ಅದಕ್ಕಾಗಿ ಅಂತ ಹೇಳಿದೆ ನಾವು. ಈಗ ಇವನು ಲೈಮನ್ ಸಮಸ್ಯೆ ಅದ. ಈಗ ಲೈನ್ ಸಮಸ್ಯೆ ಅಂತ ಏನೈತೆ, ಅದೊಂದು ಮೂಲ ತೆಗ್ರಿ. ಯಾರೇ ಫೋನ್ ಮಾಡಿದ್ರೆ ಫೋನ್ ಯಾವಾಗ ಮಾಡ್ರಿ ಅಲ್ಲ, ಫೋನ್ ಕೆಲಸ ಮಾಡಿದಾಗ ಫೋನ್ ರಿಸೀವ್ ಮಾಡೋದು ಬೇಕಲ್ರಿ. ಕೆಲಸ ಮಾಡಿದ್ಮೇಲೆ ಅದನ್ನು ಮಾಡೋದು ಯಾರು ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟಿ ಮಾಡೋದು. ಅಲ್ಲಲ್ಲ, ಇವನು ವಾಲಂಟ್ರಿಯಾಗಿ ಬಂದಾನೆ, ನಾವಾಗಿ ಅವ್ನು ಹಾಕಿದವ್ರಲ್ಲ. ಅವನೇ ನನಗೆ ಮಾಡ್ತಾನೆ ಹೋಗಿ ಅವ್ನು ಇದ್ದವನು ಅವ ಈ ಕಡೆ ಬಂದ ಆ ಕಡೆ ಹೋದ. ಈಗ ಮಾಡ್ಬೇಕಲ್ಲ, ಅದಕ್ಕೆ ಈಗ ನೋಟಿಸ್ ಕೊಡ್ತೀವಿ ನಾವು. ನಿಮ್ಮ ಇಲಾಖೆ ನಿಮ್ಗಂತ ಗೊತ್ತೈತಲ್ಲ, 2 ವರ್ಷದಿಂದ ಸಮಸ್ಯೆ ಇಲ್ರ ಅದ್ರೆ ಈ ಸಮಸ್ಯೆ ಈಗ ಈ ಸ್ಥಿತಿಗೆ ನನಗೆ ಅಂತ ನಿಮ್ಗಂದ್ರೆ ಅವ್ರು ಬಂದಾಡ್ಲಿಕ್ಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸಮಸ್ಯೆ ಐತ್ರಿ ಸರ್, ಮೊದಲಿಂದ ಲೈನ್ ಮನೆ ಯಾವ್ದೋ ಸಮಸ್ಯೆ ಬಂದದ. ನಾವು ಅವ್ನು ತೆಗಿಬೇಕತ್ತಿರ್ಲಿಲ್ಲ, ಇವರು ಇಬ್ರು ಮ್ಯೂಚುವಲ್ ಮಾಡ್ಕೊಂಡಾರ. ನಾವೇನು ತೆಗಿಬೇಕಂತೈತೇನ್ರಿ ಅದು? ಪತ್ರ ಕೊಡ್ಲ ನಿಮ್ಗೆ? ಪತ್ರ ಐತಿಲ್ಲ. ಈಗ ಸಾರ್ವಜನಿಕರ ಜೀವನ ಮತ್ತೆ ಚೆಲ್ಲಾಟ ಏನೇ ನೋಡೋಣ. ಈಗ ನೋಟಿಸ್ ಕೊಡ್ತೇನೆ ನಾನು, 3 ದಿನದಾಗ ಉತ್ತರ ಕೊಡ್ಲಿ. ಅವ್ನು ಅಷ್ಟು ಮೇರೆ ಸರಿಯಾಗಿ ಸ್ಪಂದನೆ ಮಾಡಲಿ, ನನಗೆ ಕಿತ್ಬಿಡಿ. ಅವ್ರು ಮಾತಾಡಿದ್ರೆ ಅವ್ರು ನಿಂತಿರ್ತಾರೆ, ಅವನ ಸಮಸ್ಯೆ ಬರಬಾರ್ದು. ಪ್ರೈವೇಟ್ನವ್ರು ನಗಿಸ್ಬೇಡತ್ತದ, ಪ್ರೈವೇಟ್ನವ್ರು ನಗಿಸ್ಬೇಡತ್ತದ, ಅವರು ಅವ್ರ ಹಣೆ ಬರ. ಅದು ನಾವು ಕೈ ಓಡರ್ತಾವ, ಮಳೆ ಬರೋಲ್ತಲ್ರಿ, ಕಂಬ ಸರಿ ಮಾಡಿ ಆಗ್ತೈತಿ, ಚಾರ್ಜ್ ಆಗತ್ತ. ಯಾಕಂದ್ರೆ ಬೂದಿಯಿಂದ ಕಂಬ ನೀರಿನಿಂದ ಕಂಬನೇ ನೆಡಕ್ ಬರ್ತಿರ್ಲಿಲ್ಲ. ನಾವು ಏನು ನಿಮ್ಗೆ ಕೆಲಸದ ಕೆಲಸ ಯಾರು ಗೌಡ್ರು ಕೇಳ್ರಿ, ಬಸನಗೌಡ ಬರ್ತಾನೆ, ಬಸನಗೌಡ ಏನಿಲ್ಲ. ಆದ್ರೆ ರೆಕಮೆಂಡ್ ಮಾಡೋದಿತ್ತು, ಬಸನಗೌಡ ಇವತ್ತು ಹಾಕಿಬಿಡ್ತಿದ್ದೆ. ಬಸನಗೌಡಂದು ಹಿಂದೆ ನಾನು 18ರಿಂದ 20 ನೋಡಿದ್ವಿ. ನಿಮ್ಮ ಊರಾಗ 9 ಗಂಟೆ ನಾನು ಕರೆಂಟ್ ಕೊಡಕ್ಕೆ ಹಾಕಿದ್ದೆ. ರಾತ್ರಿ ಕುಡಿದು ತಗೊಂಡು ನೋಡಿ ನಾನು ನೋಡಿವಿ. ಆದ್ರೂ ನಿಮ್ ಇಂಟ್ರೆಸ್ಟ್ ಇದ್ರೆ ಹಾಕಿ. ಗೋವಿಂದ ಚೆನ್ನಾಗಿ ಮಾಡ್ತಿದ್ದ, ಇಲ್ಲ ಅನ್ನಂಗಿಲ್ಲ. ಈಗ ಅವನೇ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟವ್ರು ನಿಮ್ಮಲ್ಲಿ. ಬೇರೆ ಕಡೆಗೆ ಆಯ್ತು ಹೇಳಿದ್ದು